सर्वेक्षण का कार्य प्रगति पर है। महिला जिसके पश्चात आंगनबाड़ियों की कुल संख्या 66,000 हो गई है। इस वर्ष 11,500 आंगनबाड़ी शौचालय का निर्माण करने के लिए एक विशेष अभियान शुरू किया है। 139 तालुकाओं और रबी सत्र के दौरान 160 तालुका को सूखा प्रभावित क्षेत्र घोषित किया गया है। मेरी सरकार ने लगातार पड़ रहे सूखे से प्रभावी रूप से निपटने के लिए निर्दिष्ट राहत सहायता के अय्यो ಏನ್ಲ ಇದು ನಿಮ್ಮ ರಾಜ್ಯಪಾಲು ಮಿಸ್ಟರ್ ವಾಲು ಏನೋ ಚತ್ತೈತಿ ಪಾಪ ನಮ್ಮ ತಡ್ಕೊಳಕಾಗ್ತಿ ಅತ್ಲಾಗ ಒದ್ದಾಡಿ ಮೈ ಮುರಿತಾವೆ. ಅಯ್ಯ ಇದ ನಮ್ಮ ಮಂಡಲದ್ದು ಜಾಯಿಂಟ್ ಅಧಿವೇಶನ ಐತಕನ ಅದ್ರಲ್ಲಿ ನಮ್ಮ ರಾಜ್ಯಪಾಲರು ಭಾಷಣ ಬರ್ಸ್ಕೊಂಡ್ ಬಂದ್ಬಿಟ್ಟು ಬರಾಬರಿ 50 ನಿಮಿಷ ಚೊಚ್ಚು ಬಿಡ್ತಕನ. ಅದ್ರ ಹಿಂದಿ ಅರ್ಥನೂ ಮಾಡ್ಕೊಳಕಾಗ್ದೆ, ಅದ್ರಲ್ಲಿ ಕನ್ನಡ ಪದಗಳು ಚಿತ್ರಣ ಆಗೋಯ್ತಿರೋದ ಸಹಿಸ್ಕೊಳಕ್ಕೂ ಆಗದೆ ಹಿಂಗ್ ವರ್ಧ ಹಿಡ್ಕೊಂಡು ಮೈ ಮುರ್ಕೊಂಡ್ ಕುಂತಿದ್ದು. ಇಲ್ಲಿ ನೋಡಿಲ್ಲಿ ಪರಮೇಶ್ ಉಮ್ಮತ್ಕೊಂಡು ಬಳೆ ನೋಡಿ ಹೆಂಗೆ ಥ್ರಿಲ್ ಆಗ್ಬಿಟ್ಟೈತೆ. ನಿನ್ನ ಕವರೂರ ನಾನೇನು ಬಲ್ಲೆನು ಗೊತ್ತಿಲ್ಲ ಎನಗೆ ಗುರಿಯಿಲ್ಲ ಎಲೆಬಾಲೆ ಗೊತ್ತಿಲ್ಲ ಎನಗೆ ಗುರಿಯಿಲ್ಲ ಎಲೆಬಾಲೆ. ಅಲ್ಲಿ ಬಳೆ ಬೊಲೆ ಚೆನ್ನಾಗಿವೆ. ಇಂಥವನೆಯ ನಮ್ಮನೆಯವ್ರಿಗೂ ತಗೊಂಡೋಗಿ ಗಿಫ್ಟ್ ಮಾಡ್ಬೇಕು. ಎಲ್ಲಿ ತಗೊಂಡ್ರಿ, ಎಷ್ಟೇ ಕಾಸು ಕೊಟ್ರಿ, ಕ್ಯಾಶ್ ಕೊಟ್ರೆ ಇಲ್ಲ ಕಾರ್ಡ್ ಕೊಟ್ರೆ ಅಂತ ವಿಚಾರಿಸ್ಕೊಂತ ಇರ್ಬೇಕು ಕಣ್ಣ. ಇದು ಹಂಗೆ ಇರ್ಬೇಕು. ಆದ್ರೆ ಆಪೋಸಿಟ್ ನಾವು ಬ್ಯಾರನೇ ಹೇಳ್ತಾ ಇದ್ದಕನ. ಏನ್ ಹೇಳಿದ್ರಲ್ಲ? ಪರಮೇಶ್ ಹೋಮ್ ಮಿನಿಸ್ಟರ್ ಆದ್ರೆ ನೆಟ್ಟಿಗೆ ಕಾನೂನು ಸುವ್ಯವಸ್ಥೆಯ ಕಾಪಾಡಿಲ್ಲ. ಅವರು ಕುರ್ಚಿ ಬಿಟ್ಬಿಟ್ಟು ಬಳೆ ತೊಟ್ಕೊಂಡು ಮನೇಲಿರೋದು ವಾಸಿ ಅಂತ ಬೈತಿದ್ವಂತೆ. ಅದಕ್ಕೆ ಪರಮೇಶ್ ಬಳೆ ತೊಟ್ಕೊಳ್ಳೋದ್ರ ಬಗ್ಗೆ ವಿಚಾರಿಸ್ಕೊಂತೈತೆ ಅಂತಿದ್ವಂತೆ. ಬಳೆ ತೊಟ್ಟವರು ರಾಜ್ರು ಎತ್ತವ್ರಿ, ರಾಜ್ಯ ಆಡಳಿತನೂ ಮಾಡವ್ರಿ. ಇವು ಬರೀ ಮಾತಾಡೋದ್ ಬಿಟ್ಟು ಬೇರೆ ಏನು ಮಾಡ್ದಿ ಬಳೆ ಬಗ್ಗೆ ಲೇವಡಿ ಮಾಡ್ತವಿ. ಬಳೆ ಕತೆ ಆಯ್ತು. ಇಲ್ಲಿ ನೋಡು ಹೂ ಅಮ್ಮಂದ್ರು ಕತೆಯ. ಮಾತಾಡು ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಮಾತಾಡು ಮಾತಾಡು ಮಲ್ಲಿಗೆ. ಬರೀ ತಲೆಗೆ ಯಾಕ್ಲ ಮೈ ತುಂಬಾ ಹೋಗುವಂತ ನೇತ ಕಳ್ಳಿ. ಆದ್ರೆ ಅಧಿವೇಶನದಲ್ಲಿ ಏನ್ ಸಾಧನೆ ಮಾಡಿದ್ವು ಅದನ್ನ ಹೇಳಬೇಕು ನೇಜಿ. ಅದು ಮಾತ್ರ ಕೇಳ್ಬೇಕನ, ಅದೇನ್ ಸಾಧನೆ ಮಾಡವೆ ಅನ್ನೋದು ಅವಕ್ಕೆ ಗೊತ್ತಾಗಿಲ್ಲ. ಈ JDS ಇಂದ ಬಂಡ ಬಿದ್ದೋಡೋಗಿ ಕಾಂಗ್ರೆಸ್ ಸೇರ್ಕಂತೀವಿ ಅಂತ ಕುಂತಿದ್ವಲ್ಲ ಅಣ್ಣ, ಅವೆಲ್ಲವ ಇವತ್ತು ಫುಲ್ ಕಾಂಗ್ರೆಸ್ ಅವುಗಳ ಜೊತೆಲೆ ಕುಂತಿದ್ದಕನ. ರಾಜೀನಾಮೆ ಕೊಡ್ಲಿಲ್ಲ, ಎಲೆಕ್ಷನ್ ಗೆಲ್ಲಿಲ್ಲ, ಆಗ್ಲೇ ಹೋಗಿ ಆಡಳಿತ ಪಕ್ಷ ಸೇರ್ಕೊಂಡ್ಬಿಟ್ಟು ಅನ್ನಂಗ್ ಆಡ್ತವೆ. ಇವತ್ತೆಲ್ಲ ನಾಳೆ ಹೋಯ್ತೀವಿ ಅಂತ ಈಗಿಂದಲೇ ಪೋಸ್ ಕೊಡ್ತಾ ಇರ್ಬೇಕು ಕಂಡ್ಲ ಇವು. ಅದ್ ಸರಿ, ಏನಾಯ್ತಪ್ಪ ತಮಿಳ್ನಾಡಿನ ಕತೆ? ಅಲ್ಲಿ ಕತೆ ಯಾಕೆ ಕೇಳ್ತೇ ಬಿಡ್ಲಣ್ಣ, ಪಾಪ ನಮ್ ಪನ್ನೀರ್ ಸೆಲ್ವಿ ಕುರ್ಚಿ ಮೇಲೆ ಕುಂತಿರ್ತದೆ. ಅದಿನ್ನೇನು ಸೆಟ್ಲ್ ಆಗ್ಬೇಕು ಅನ್ನೋದ್ರೊಳಗೆ ಮತ್ತೆ ಯಾರಾದ್ರೂ ಲೇಡೀಸ್ ಬಂದು ಆ ಕುರ್ಚಿ ಲೇಡೀಸ್ ಇಂದು ಎದಳಪ್ಪ ಮ್ಯಾಕೆ ಅಂತ ಎಬ್ರದ್ ಬಿಡ್ತವೆ. ತಮಿಳ್ನಾಡಿನ CM ಕುರ್ಚಿ ಒಂಥರ ನಮ್ ಕೆಂಪರ್ಸಿನ ಮುಂದೂರ್ ಸಿಟ್ಟಿದ್ದಂಗೆ ಕಣ. ಅಲ್ಲಿ ಯಾವನ್ನೇ ಕುಂತಿದ್ರುವೆ ಈ ಲೇಡೀಸ್ ಬರ್ತಿದ್ದಂಗೆ ಕುರ್ಚಿ ಬಿಟ್ಟು ಎದ್ ಬಿಡ್ಬೇಕು, ಇಲ್ಲಾಂದ್ರೆ ರಂಪ ರಾಮಾಯಣಗಳೆಲ್ಲ ಆಗೋಗ್ಬಿಡ್ತವೆ. ಅಯ್ಯಯ್ಯೋ, ಹಂಗಾರೆ ಸೆಲ್ವಿ ಮತ್ತೆ ರಾಜೀನಾಮೆ ಕೊಡ್ತೀನಿಲ್ಲ? ಅಯ್ಯೋ ರಾಮ, ಅಯ್ಯ ರಾಜೀನಾಮೆಯ ಕೊಟ್ಟು ಪಂಚ ಕೊಡಕೊಂದು ಮನೆ ಕಡೆ ಕೊತ್ತಕನ. ಇನ್ನೇನಿದ್ರು ಚಿನ್ನ ಮುಂದೆ ಆಟ. ಆಮವಾ ಅದ್ರ ಮೇಲೆ ಕೇಸವಂತೆಲ್ಲ ಬಿಗ್ನೇಶಿ, ಅದ್ ಹೆಂಗ್ CM ಮಾಡ್ತಾರ ಅಂತಪ್ಪ? ಕೇಸು ಯಾರ ಮೇಲೆ ಇಲ್ವಲ್ಲ, ಕೇಸು ಆ ಸುದ್ದಿಯಿಂದ ಈ ಸುದ್ದಿ ಗಂಟ ಕೇಸ್ ಹಾಕಿಸ್ಕೊಳ್ಳೋದಿಲ್ಲ ರಾಜಕಾರಣಿ ಒಬ್ಬನೇ ಇಲ್ವೇನಪ್ಪ. ಹಂಗಂದ್ಬಿಟ್ಟಿಲ್ಲ, ಇನ್ನೇನ್ ಮಾಡಕಾಯ್ತದೆ ನಡಿಯಪ್ಪ. ಅಡಿಯಿಂದ ಮುಡಿ ಗಂಟ ಇಂತರ್ರಿ ಇದ್ಮೇಲೆ ದೇಶ ಮುಂದಕ್ಕೆ ಬಂದ್ರೆ ಎಲ್ಲಿಂದ ಬರ್ತದ್ಲ?
ಮಿಸ್ಸಾಗಿ ಒಬ್ಬ ಮುಂದಕ್ ಬಂದ ಅಂದ್ರಿ ಅವನ್ ಲುಂಗಿಗೆ ಕ್ವಾಕಿ ಹಾಕಿ ಎಳೆದು ಬೆತ್ತಲೆ ಮಾಡ್ಬಿಡ್ತಾರ್ರಿ. ಅದ್ರ ಬದಲು ಹಿಂದೆನೆ ತಗಲಿ ಹಾಕಿ ಬದುಕದೆ ವಾಸಿ ಕಣಪ್ಪ. ಈಗ ನಡ್ಲೆ ಅದೇನೋ ಮಠ ಮಂಗಳವಾರ ಶೀಸದ ಮೇಲೆ ಸಾಲ ಕೊಟ್ಟು ಹುಡುಗರನ್ನ ಉದ್ಧಾರ ಮಾಡೋ ಸ್ಕೀಮ್ ಬಂದೈತಂತೆ. ಶೀತವಾಗಿ ಬಾರಿನ ಮುಂದೆ ಟವಲ್ ಹಚ್ಕೊಂಡ್ ಕುಂತ್ಕೊಂಡ್ಬಿಡೋಣ. ಶಿವನಿ ಶಂಭುಲಿಂಗ.